ಅದಾಗಿಂದ ಕೊನೆವರೆಗೂ ಬರೀ ಕನ್ಫ್ಯೂಷನ್ಸ್ ಅಲ್ಲೇ ಆಗೋಯ್ತು. ಮ್ಯಾನೇಜ್ಮೆಂಟ್ ಅಂತೂ ಒಂದ್ ಸ್ವಲ್ಪನೂ ಮಾಡಿಲ್ಲ. ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಎಕ್ಸಾಮ್ಸ್ ಅಂತೂ ನಮಗೆ ಎಕ್ಸಾಮ್ಸ್ ಬರೆಯೋ ಬದಲು ಬರೀ ಕನ್ಫ್ಯೂಷನ್ಸ್ ಅಲ್ಲೇ ಏನ್ ಮಾಡ್ಬೇಕು, ಏನು ಇನ್ವಿಗಿಲೇಟರ್ ಏನ್ ಗೊತ್ತಿಲ್ಲ, ಅವ್ರಿಗೆ ಕೇಳ್ತಾರೆ. ಲಾಸ್ಟಿಗೆ 5 ನಿಮಿಷ ಇರೋವರೆಗೂ ಇನ್ನು ಕ್ವಶನ್ ಪೇಪರೇ ಬರಲಿಲ್ಲ. ಒಂದು 2 ಮಿನಿಟ್ಸ್ ಇದ್ದಂಗೆ ಕ್ವಶನ್ ಪೇಪರ್ ಬಂತು. ಆಮೇಲೆ ಅವ್ರಿಗೆ ಏನ್ ಫಿಲ್ ಮಾಡಿಸ್ಬೇಕು ಏನು ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ. ನಾವು ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಇದೇ ತರ ಕನ್ಫ್ಯೂಷನ್ಸ್ ಅಲ್ಲೇ ನಮಗೆ ಸ್ಟಾರ್ಟಿಂಗ್ ಗೊಂದಲ ಆಗೋಯ್ತು. ಅಲ್ಲಿ ಕ್ವಶನ್ ಪೇಪರ್ ನೋಡೋದು ಅಥವಾ ಇವ್ರು ಇದನ್ನ ಸರಿ ಮಾಡೋದು ಅದರಲ್ಲೇ ನಮಗೆ ತೊಂದರೆ ಆಗೋದು. ನೋಡಿ, ನಿನ್ನೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. 3-4 ಕಡೆ ಹೀಗೆ ಸಮಸ್ಯೆ ಆಗಿದೆ. ಯಾವುದು ಕ್ವೆಶ್ಚನ್ ಪೇಪರ್ ಸೀರಿಯಲ್ ನಂಬರು ಮತ್ತು OMR ಶೀಟ್ದು ಸೀರಿಯಲ್ ನಂಬರು ಅದು ಒಂದು ಇರಬೇಕಂತನೂ ಎಲ್ಲೂ ಇಲ್ಲ. ಮತ್ತು ಅದು ಒಂದು ಇರಬೇಕಂತನೂ ಇನ್ಸ್ಟ್ರಕ್ಷನ್ಸು ನಾವು ಕೊಟ್ಟಿಲ್ಲ. ಇಟ್ಸ್ ಜಸ್ಟ್ ಕ್ವೆಶ್ಚನ್ ಬ್ಯಾಂಕ್ ಬೇರೆ, OMR ಶೀಟ್ಸ್ ಬೇರೆ. ನಿಮ್ಮ ಆನ್ಸರ್ ಶೀಟ್ಗಳು ನಿಮ್ಮ ಆನ್ಸರ್ ಶೀಟ್ ಸೀರಿಯಲ್ ನಂಬರ್ ಮೇಲೆ ಬರುತ್ತೆ. ಅದು ಯಾರೋ ಒಂದು 4-5 ಜನ 4-5 ಕಡೆ ಆಯ್ತು. ಬಾಗಲಕೋಟೆನಲ್ಲೂ ಆಯಿತು, ರಾಯಚೂರಿನಲ್ಲೂ ಆಯಿತು. ಅದನ್ನು ಸಮಾಧಾನದಾಗ ಹೇಳಿದಾಗ ಅವರೆಲ್ಲರೂ ಬರೆದಿದ್ದಾರೆ. ಇಲ್ಲಿ ಯಾಕೋ ಯಾರೋ 1-2-3 ಜನ ಬಹುಶಃ ಇದು ಸರಿ ಇಲ್ಲ ಅಂದ್ಕೊಂಡು ವಾಕೌಟ್ ಮಾಡಿದ್ರು. ಅವ್ರ ಜೊತೆ ಇನ್ನೂ ಒಂದು 100 ಜನ ಹೋದರು. ಈಗ ರೂಲ್ ಏನು ಹೇಳುತ್ತೆ, ಒಂದು ಸರಿ ಆಚೆ ಹೋದ್ಮೇಲೆ ನಾವಂತೂ ಹೇಳಿದ್ವಿ ಹೋಗಬೇಡಿ ಅಂತ. ಎಕ್ಸಾಮ್ ಬರಿಬೋದಾಗಿತ್ತು. ಬರೆದಾದ್ಮೇಲೆ ಏನಾದರೂ ಲೋಪಗಳಿದ್ರೆ ಕೋರ್ಟಿಗೆ ಹೋಗ್ಬೋದಾಗಿತ್ತು, ಅಥವಾ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರೆ ನಾವೇ ಬದಲಾವಣೆ ಮಾಡ್ತಾ ಇದ್ವಿ. ಸಮಯ ನಿರಂತರ ನಿಮ್ಮ ಬೆರಳ ತುದಿಯಲ್ಲಿ